ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಇಲ್ಲಿ ಬಂದಿರ್ತಕ್ಕಂಥ ನಮ್ಮೆಲ್ಲ ಪೂಜ್ಯರೇ ಹಾಗೂ ನನ್ನ ಆತ್ಮೀಯರೇ ಹಾಗೂ ಈ ಬಸವನ ಬಾಗೇವಾಡಿಯಲ್ಲಿ ನಡೆಯುವುದರಿಂದ ಜವಾಬ್ದಾರಿ ಬಸವನ ಬಾಗೇವಾಡಿ ತಾಲೂಕಿನವರದೇ ಇರುತ್ತದೆ. ಆದ ಕಾರಣ ಈ ಬಸವನ ಬಾಗೇವಾಡಿಯಿಂದ ಬಂದಂಥ ಹಿರಿಯರು ಮಾಡಿಕೊಂಡು ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಪ್ರಧಾನ ಕಾರ್ಯದರ್ಶಿಗಳೇ ಆಗಬೇಕು. ಯಾಕಂದ್ರೆ ಅವರು ಹೇಳ್ಯಾರ, ಅವರೇ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ ಜವಾಬ್ದಾರಿ ಬಸವನ ಬಾಗೇವಾಡಿ ಇದೆ. ಅದಕ್ಕಾಗಿ ನಮ್ಮ ಶ್ರಮವನ್ನು ಕೂಡಿಸಿಕೊಂಡು ಎಲ್ಲ ಹಿರಿಯರನ್ನು ಕೂಡಿಸಿ ದಿನ ಹೆಚ್ಚಿನ ಜನ ಕೊಡ್ಬೇಕು ನಮ್ಗೆ. ಯಾಕಂದ್ರೆ ನಮ್ಮಲ್ಲಿ ಕಾರ್ಯಕ್ರಮ ಇರುವುದರಿಂದ ನಮ್ಗೆ ಜವಾಬ್ದಾರಿ ಇರ್ತಾವೆ, ಹೆಚ್ಚಿಗೆ ಇರ್ತಾವೆ ನಮ್ಗೆ. ಯಾಕಂದ್ರೆ ಒಂದೇ ಸ್ವಾಮೀಜಿಗಳು ಹೋಗ್ಬೇಕಾದ್ರೆ ಅವ್ರಿಗೆ ಟ್ಯಾಂಕರ್ಗಳನ್ನು ವ್ಯವಸ್ಥೆ ಮಾಡ್ಬೇಕು ನಾವು. ನಿಮ್ ತಾಲೂಕ್ ನಾವು ಬಂದಂತ ಯಾವಾಗ ನಿಮಗೆ ತಿಳಿಸ್ತಾರೆ ಮತ್ತೆ ನೀವೇ ಹೇಳೋದ್ರು ಹಾಗೆ. ನಮಸ್ತೆ. ಏನಿವತ್ತು ಸಾರಿಗೆ ಸಚಿವರು 15% ಏನು KSRTC ಟಿಕೆಟ್ ದರವನ್ನ ಏನು ಏರಿಸ್ತಾ ಇದ್ದಾರೆ. ಇವತ್ತು ಏನು ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ಸಿನ ಅನುಕೂಲ ಇಲ್ಲ. ಯಾವುದೋ ಒಂದು ಗ್ಯಾರಂಟಿಯನ್ನ ಕೊಡ್ತೀರಿ, ಆ ಗ್ಯಾರಂಟಿಗಳನ್ನ ನೀಗಿಸಲಿಕ್ಕೆ ಇವತ್ತು ಏನು ಬಡ ಜನರ ಇವತ್ತು ದುಡ್ಡನ್ನ ನೀವು ಈ ಮೂಲಕ ಏನು ತೆಗೆದುಕೊಳ್ತಾ ಇದ್ದೀರಿ ಅನ್ನೋದು ಇವತ್ತು ನಮ್ಗೆ ಧಿಕ್ಕಾರ ಇದೆ. ಏನಿವತ್ತು ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ನೀವು ದಂಡವನ್ನ ಏರ್ತಾ ಇದ್ದೀರಿ. ನೀವು AC ಕಾರ್ಗಳಲ್ಲಿ ಅಡ್ಡಾಡ್ತಾ ಇದ್ದೀರಿ ಸಚಿವರೇ, ನೀವು AC ಕಾರ್ಗಳಲ್ಲಿ ಅಡ್ಡಾಡ್ತಾ ಇದ್ದೀರಿ. ಇವತ್ತು ಸಾಮಾನ್ಯ ಜನರು ಬಸ್ ನಲ್ಲಿ ಅಡ್ಡಾಡ್ಬೇಕು. ಯಾವುದೇ ಒಂದು ಕಚೇರಿಗೆ ಹೋಗ್ಬೇಕಂದ್ರೆ, ತಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಸ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅದೇ ಗಂಡು ಮಕ್ಕಳಿಗೆ ನೀವು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀರಿ 2,000 ರೂಪಾಯಿಯನ್ನ. ಅದೇ ಗಂಡು ಮಕ್ಕಳಿಂದ ದುಡ್ಡನ್ನ ನೀವು ಕಳ್ಸ್ಕೊಳ್ತಾ ಇದ್ದೀರಿ. ಈ ಮೋಸ ಬೇಡ. ಇವತ್ತು ವಿದ್ಯಾರ್ಥಿ ಈಗ ಡೈಲಿ ನಮ್ ಕಾಲೇಜಿಗೆ ಲೇಟ್ ಆಗೈತಿ. ಯಾಕಂದ್ರ ಈಗ ಬಸ್ ಫ್ರೀ ಮಾಡಿದಾರು, ಆದ್ರ ನಮಗ ಬಸ್ ಬರಾಕ ಬಸ್ ಸರಿಯಾಗಿ ಸಿಗಾತಿಲ್ಲ. ಮತ್ತೆ ಬಸ್ ಸಿಕ್ಕರು ನಮ್ಗ ಬಸ್ದಾಗ ಕುಂಡಾಕಾದ್ರು ನಿಲ್ಲಾಕತ್ತು ಜಾಗ ಸಿಗಾತಿಲ್ಲ. ಆದ್ರಿಂದ ನೋಡ್ರಿ ಸ್ವಲ್ಪ ಬಸ್ ಯಾವ ತರ ಈಗ ಫ್ರೀ ಮಾಡಿದಿರಿ, ಆದ್ರೂ ನಮ್ಗ ಬಸ್ ಕುಂಡಾಕಾಯ್ತು ನಿಲ್ಲಾಕಾಯ್ತು ಒಟ್ಟ ಸಿಗಾತಿಲ್ಲ. ನೋಡ್ರಿ ಟೈಮಿಂಗ್ ಸರಿ ನಮ್ ಕಾಲೇಜ್ ಬರಾಕ್ ಆಗತ್ತಿಲ್ಲ. ಇದು ಪ್ರಾಬ್ಲಮ್ ಆಗೈತಿ. ಜರ ನೋಡ್ಬೇಕ, ನೀವ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೇಕು. ನಾವ್ ಇಲ್ಲೇ ಅನ್ಗೋದಿಂದ ಬರ್ತೀವ್ರಿ, ಆದ್ರೂ ಅನ್ಗೋ ಬಸ್ ಬಿಡ್ತಾರ್ರಿ, ಆದ್ರ ಸರಿಯಾಗಿ ಟೈಮಿಂಗ್ ಬಿಡುದಿಲ್ರಿ. ನಾವ್ ಕಾಲೇಜ್ ಬರ್ಬೇಕಂದ್ರ ಲೇಟ್ 10-15 ಮಿನಿಟ್ ಲೇಟ್ ಆದ್ರೆ ನಮ್ ಕ್ಲಾಸಿಗೆ ಒಳಗ್ ತಗೊಂಡ್ರಿ ಪರ್ಮಿಷನ್ ಮಾಡತ್ತಿಲ್ಲ. ಜನತೆಯ ಹೊರತನ್ನು ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿ ಸಾವಿರ ಜನ ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳಿಗೆ ಒಳಗಾಗಿರುತ್ತಾರೆ. ಆದರೆ 15% ಬಸ್ ಪ್ರಯಾಣದ ಹೆಚ್ಚಳ ದರ ಮಾಡುವುದರಿಂದ ಬೆನ್ನೆಲ್ಲ ಹಸಿರು ಇಟ್ಬಿಟ್ಟೆ ಸರ್. ಗುಂಡಿ ತಗೊಂಡಿರ್ತೀನಿ ಸರ್. ನನ್ನ ಅವಳು ಹೇಳಿ ಮೇಡಕ್ಕೆ ಹೋಗ್ತೀನಿ ಅಂದ್ಲು ಸರ್. ನಾನು ಏನ್ ಮಾಡ್ಬೇಕು ಹೇಳಿ, ನಮ್ಮ ಮನೆಗೆ ಯಾರು ಇಲ್ಲ, ಬೀಗ ಹಾಕಿ ಕೂಡ ಹೋದ್ರು. ಆಮೇಲೆ
ನಾನೆಲ್ಲರ ಹೋಗೋಣ ಆಚೆಂದ್ರೆ ಬಿಡ್ಲಿಲ್ಲ, ಬೀಗ ಕೂಡ ಹೋದ್ರು. ಬೀಗ ಕೊಟ್ಟವಳಿಂದ ಮನೆಗೆ ಕಿವಿಗಳು ಅಲೆ ಮುರಿದೋಗೈತೆ ಸರ್, ಕಿವಿಗಳು ಅಲೆ ಬಿಚ್ಚಾಗಿದೆ, ಮುರಿದೋಗೈತೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.